ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿಗೆ ರಾಹುಲ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರು ಆಡಳಿತ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ. ಇಂತಹ ದುರಾಡಳಿತ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ಗೆ ನಾನು ಒಂದು 4-5 ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಬೇಕು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ನಾನಿದನ್ನ ಸಂಶೋಧನೆ ಮಾಡಿ ತಗೊಂಡು ಬಂದು ಮಾತಾಡ್ತಾ ಇದ್ದೀನಿ. ನಂದು ಹಿಟ್ ಅಂಡ್ ರನ್ ಕೇಸ್ ಅಲ್ಲ. ನಾನು ಏನ್ ಮಾತಾಡ್ತೀನಿ ಅದಕ್ಕೆ ದಾಖಲೆಗಳಿದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು, 1950ರಲ್ಲಿ ಸಂವಿಧಾನ ಬಂತು, 1952ರಲ್ಲಿ ಮೊದಲನೇ ಸರ್ಕಾರ ಬಂತು, 1952ರಲ್ಲೇ ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂತು. ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಮಗೆ ವಿಶೇಷವಾಗಿ SC STಗಳಿಗೆ ಎಷ್ಟು ಹಣವನ್ನ ತೆಗೆದಿಟ್ಟಿದ್ದೀರಿ, ಎಷ್ಟು ಯೋಜನೆಗಳನ್ನ ರೂಪಿಸಿದಿರಿ, ಇದು ನನ್ನ ಪ್ರಶ್ನೆ. ನಾನು 6 ಪಂಚವಾರ್ಷಿಕ ಯೋಜನೆಗಳನ್ನ ಅಧ್ಯಯನ ಮಾಡಿ ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಮೊದಲ 4 ಪಂಚವಾರ್ಷಿಕ ಯೋಜನೆಗಳಲ್ಲಿ SC STಗಳ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ರೂಪಿಸಿಲ್ಲ. ಇವರು ₹1 ಬಜೆಟ್ ಅಲ್ಲಿ ಹಣಕಾಸನ್ನ ಒದಗಿಸಿಲ್ಲ. 4 ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ 20 ವರ್ಷ. ಆದ್ರೆ ದಲಿತರೆಲ್ಲ ಹೋಟೆಲ್ಗೆ ಹಾಕ್ತಿವಿ, ಕಾಂಗ್ರೆಸ್ಗೆ. ನಮ್ ಕಡೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಇಂದಿರಾ ಗಾಂಧಿ ನಮ್ಮ ಅವ್ವ ಅಂತಾರೆ, ಇಲ್ಲೋ ಅಂತಾರೇನು. ಇಂದಿರಾ ಗಾಂಧಿ ನಮ್ಮ ಅವ್ವ ಅಂತ ಮಾತಾಡ್ತಕ್ಕಂತ ಇಂದಿರಾ ಗಾಂಧಿ ಅವರ ಅಪ್ಪ ಜವಾಹರ್ಲಾಲ್ ನೆಹರು, ನಂತರ ಇಂದಿರಾ ಗಾಂಧಿ. 20 ವರ್ಷದಲ್ಲಿ SC STಗಳಿಗೆ ₹1 ಕೊಟ್ಟಿಲ್ಲ. 4ನೇ ಪಂಚವಾರ್ಷಿಕ ಯೋಜನೆ ಮುಗಿತಿದ್ದಂಗೆನೆ SC STಗಳ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಯೋಚನೆ ಶುರುವಾಯಿತು. ಅಕ್ಕ, ಏನ್ ಯೋಚನೆ ಅಂತಂದ್ರೆ, TSP 1975ರಲ್ಲಿ TSP ಜಾರಿ ಆಯಿತು, ಟ್ರೈಬಲ್ ಸಬ್ ಪ್ಲಾನ್, ರಾಜ್ಕುಮಾರ್. ಆಮೇಲೆ SCP ವಿಶೇಷ ಘಟಕ ಯೋಜನೆ ಬಂತು. ಯೋಜನೆ ಬಂತು, ಹಣಕಾಸು ಕೊಟ್ಟಿಲ್ಲ. 75ರಲ್ಲಿ ಯೋಜನೆ ಯಾಕೆ ಬಂತು, SC STಗಳ ಕಡೆ ಕಾನ್ಸಂಟ್ರೇಷನ್ ಯಾಕೆ ಬಂತು ಅಂದ್ರೆ, ಕಾಂಗ್ರೆಸ್ ತನ್ನ ಅಧಿಕಾರದ ಪೀಠವನ್ನ ಕಳ್ಕೊತಾ ಇತ್ತು. ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ತಂದು, ಎಮರ್ಜೆನ್ಸಿನಲ್ಲಿ SC STಗಳನ್ನ ಓಲೈಸ್ಕೊಳ್ಳಕ್ಕೆ ಟ್ರೈಬಲ್ ಸಬ್ ಪ್ಲಾನ್ ಬಂತು ಮೊದಲು, ಆಮೇಲೆ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಬಂತು. ಒಂದು ಪಾಲಿಸಿ ಮಾಡಿದ್ರು ಹೊರತು ಆ ಪಾಲಿಸಿನ ಜಾರಿ ಮಾಡಲಿಕ್ಕೆ ಹಣಕಾಸು ಕೊಟ್ಟಿಲ್ಲ. ಹಣಕಾಸು ಕೊಟ್ಟು ಯೋಜನಾಬದ್ಧವಾದಂತ ಯೋಜನೆಗಳನ್ನ ರೂಪಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ KR ನಾರಾಯಣ್ ಅವರು. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತ ಡಾಕ್ಟರ್ KR ನಾರಾಯಣ್ ಅವರು 80ರಿಂದ 85ರ ಅವಧಿನಲ್ಲಿ ಪ್ಲಾನಿಂಗ್ ಮಿನಿಸ್ಟರ್ ಆಗಿದ್ರು. ಆವಾಗ ದಲಿತರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಯೋಜನೆಗಳನ್ನ ರೂಪಿಸಿದ್ರು. ಅಲ್ಲಿಂದ ಹಣಕಾಸಿನ ಬೆಂಬಲವೂ ಸಿಕ್ತು.
ಸಿದ್ದರಾಮಯ್ಯನವರು SCP TSP ತಂದಿದ್ದು ನಾನೇ ಅಂತ ಹೇಳ್ಕೊತಾರಲ್ಲ. ಸಿದ್ದರಾಮಯ್ಯನವರು ಶಾಸನ ಸಭೆಗೆ ಬರೋದಕ್ಕಿಂತ ಮೊದಲು SCP TSP ಪಾಲಿಸಿ ಬಂದಿದೆ. ಇದನ್ನ ಹೇಳ್ಬೇಕಲ್ವಾ? ಇದಿಲ್ಲ ಅಂತ ಹೇಳಿ ಖರ್ಗೆ ಅವರು ಇಲ್ಲಿ ನಿಂತ್ಕೊಂಡು. ಸೊ ಯೋಜನಾ ಆಯೋಗದಲ್ಲಿ ಏನೇನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಡೈರೆಕ್ಷನ್ ಇದೆ. ಯೋಜನಾ ಆಯೋಗದ ಡೈರೆಕ್ಷನ್ ಇದು, ಇಡೀ ದೇಶಕ್ಕೆ ಕೊಟ್ಟಿರುವಂತ ಡೈರೆಕ್ಷನ್. ಯೋಜನಾ ಆಯೋಗದ ಡೈರೆಕ್ಷನ್ ಪ್ರಕಾರ SC STಗಳಿಗೆ ನಿಗದಿಯಾಗಿರ್ತಕ್ಕಂಥ ಹಣವನ್ನ ಖರ್ಚು ಮಾಡಬೇಕು, ಬೇರೆ ಯಾವುದಕ್ಕೂ ಖರ್ಚು ಮಾಡಂಗಿಲ್ಲ. ಮೊದಲನೇದು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದ್ರೆ ಶಿಕ್ಷಣ, ಆರೋಗ್ಯ ಇತ್ಯಾದಿಗಳು. ಇದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ. ಎರಡನೇದು ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ SC ST ಕುಟುಂಬಗಳು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ತಕ್ಕಂತ ಸ್ವಾವಲಂಬನೆಗೆ ಬೇಕಾದಂತ ಯೋಜನೆಗಳನ್ನ ರೂಪಿಸಬೇಕು. ಉದ್ಯೋಗ ಮಾಡಲಿಕ್ಕೆ ಏನೆಲ್ಲ ಇದೆ ಅದಕ್ಕೆ ಹಣಕಾಸನ್ನ ಒದಗಿಸಬೇಕು. ಇದು ಎರಡನೇದು.